19ನೇ ಕಂತಿನ ಹಣ ಜಮಾ ಆಗಿರೋದ್ರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ರು, ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಅಂತೇಳಿ. ಸೊ ಅದೇ ಪ್ರಕಾರ ನಾನು ಇವತ್ತು ನಿಮಗೆ ವಿತ್ ಪ್ರೂಫ್ ಸಮೇತ 19ನೇ ಕಂತಿನ ಹಣ ಜಮಾ ಆಗಿದೆಯೋ ಇಲ್ಲೋ, ಜೊತೆಗೆ ಇನ್ನೂ ಒಂದು ಹೊಸ ಅಪ್ಡೇಟ್ ಕೂಡ ನಾನು ಇಲ್ಲಿ ತಂದಿದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರದ ಬಗ್ಗೆ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆ ಅಪ್ಡೇಟ್ ಏನು ಅನ್ನೋದು ವಿಡಿಯೋದ ಕೊನೆಯಲ್ಲಿ ನೀವು ನೋಡ್ಕೋಬಹುದು. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇವತ್ತಿನ ಒಂದು ವಿಡಿಯೋದಲ್ಲಿ 19ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಅನ್ನೋದು ಬಹಳ ಜನರಿಗೆ ಡೌಟ್ ಇದೆ. ಸೊ ಆ ಡೌಟನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ನೋಡಿ ವೀಕ್ಷಕರೇ, ನಾನು ಪ್ರತಿ ಸತಿ ನಿಮಗೆ ಒಂದು ಪ್ರೂಫನ್ನು ತೋರಿಸ್ತೇನೆ ಪ್ರತಿ ಕಂತು ಜಮಾ ಆದಾಗ. ಯಾಕೆ ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಬಿಡಿಸಿಹೇಳ್ತೇನೆ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಕ್ರೀನ್ಶಾಟನ್ನು ಎಡಿಟ್ ಮಾಡಿಬಿಟ್ಟು ಹಾಕ್ತಾರೆ. ಸೊ ನಾನು ಆ ಥರ ಮಾಡೋವಂಥ ಅಗತ್ಯ ಇಲ್ಲ. ನನ್ನ ಒಂದು ಫ್ರಾಂಚೈಸಿ ಇದೆ, ಮನಿ ವಿಡ್ರಾ ಮಾಡೋದು, ಟ್ರಾನ್ಸ್ಫರ್ ಮಾಡೋದು. ಆ ಒಂದು ಅಪ್ಲಿಕೇಶನ್ ಮುಖಾಂತರ ನಾನು ಕಸ್ಟಮರ್ದು ಗ್ರಾಹಕರಿಗೆ ಒಂದು ಹಣ ತೆಗೆಯೋದು ಮತ್ತು ಟ್ರಾನ್ಸ್ಫರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಸೊ ಅದರಿಂದ ನನಗೆ ಇಲ್ಲಿ ವಿತ್ ಪ್ರೂಫ್ ಸಮೇತ ಒಂದು ಕಸ್ಟಮರ್ದು 19ನೇ ತಾರೀಕಿಗೆ 19ನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ. ಸೊ ಇಲ್ಲಿ ನೋಡಿ, ನಾನು ಒಂದು PDF ಫೈಲನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದು PDF ಫೈಲ್. ಇದರಲ್ಲಿ ನೋಡಿ ಅವರ ಒಂದು ಖಾತೆಯಲ್ಲಿ 2055 ರೂಪಾಯಿ 77 ಪೈಸೆ ಇದೆ. ನಂತರ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 19 ಮೇ 2025 4 ಗಂಟೆ 3 ನಿಮಿಷ. ಸೊ ಇದು ಅವರ ಒಂದು ಡೀಟೇಲ್ ಆಯಿತು. ಇಲ್ಲಿ ಕೆಳಗಡೆ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, 19/5 ಅಂದರೆ ನಿನ್ನೆ. ಇವತ್ತು 20ನೇ ತಾರೀಕು, ನಿನ್ನೆ 19ನೇ ಕಂತಿನ ಹಣ 19ನೇ ತಾರೀಕಿಗೆ ಅವರ ಖಾತೆಗೆ 2000 ರೂಪಾಯಿ ಜಮಾ ಆಗಿದೆ. ಸೊ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರೋದು ಕನ್ಫರ್ಮ್ ಅಂತ ಹೇಳಿ ಕೂಡ ನಾನು ನಿಮಗೆ ಈ ಒಂದು ಪ್ರೂಫನ್ನು ತೋರಿಸ್ತಾ ಇದ್ದೇನೆ. ಸೊ ನಾನು ಯಾವುದೇ ಥರ ಕಸ್ಟಮರ್ ರಿಸೀವ್ ಮಾಡಿರೋ ಹಣ ಬಂದಿದೆಯೋ ಇಲ್ಲೋ ಅಂತ ಅನ್ನೋ ಒಂದು ಕಮೆಂಟನ್ನು ತೋರಿಸ್ತಾ ಇಲ್ಲ. ನಾನು ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇರುವಂಥ ಒಂದು ಅಪ್ಲಿಕೇಶನ್ ಮುಖಾಂತರ ಚೆಕ್ ಮಾಡಿರುವಂಥ ಒಂದು ಪ್ರೂಫ್ ಇದು. ಸೊ ಇದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಅಪ್ಡೇಟ್ ಆಯಿತು. ನಂತರ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸರ್ ಅವರು ಇಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳೋ ಅಗತ್ಯ ಇಲ್ಲ, ನಿಮಗೆ ನಾನು ಅದನ್ನು ಸ್ಕ್ರೀನ್ಶಾಟನ್ನು ತೋರಿಸ್ತೀನಿ. ಅದನ್ನು ನೀವು ಓದ್ಕೊಳ್ಳಿ. ಅದರಲ್ಲಿ ಏನಿದೆಯೋ ಏನಿಲ್ಲೋ ಅಂತ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಇಲ್ಲಿ ನಿಮಗೆ ಡೌಟು ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಸರಿನಾ ವೀಕ್ಷಕರೇ? ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಆ ಒಂದು ಸ್ಕ್ರೀನ್ಶಾಟನ್ನು ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ಇದನ್ನು ಓದ್ಕೊಳ್ಳಿ. ಇದರಿಂದ ನಿಮಗೇನಾದರೂ ಒಳ್ಳೇದು ಅನಿಸಿದರೆ ಅಥವಾ ಬೇಡವಾಗಿರೋ ಮಾಹಿತಿ ಇದೆ ಅಂತೇಳಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಮುಟ್ಟುತ್ತೆ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.